ಸ್ವಾತಂತ್ರ್ಯ ದಿನದಂದು ನಮ್ಮ ಮನಸ್ಸಿಗೆ ಇಷ್ಟೊಂದು ಸಂತೋಷ. ಅದಕ್ಕೆ ರಜೆಯಿದ್ದು ಸ್ವೇಚ್ಛೆಯಾಗಿರಬಹುದೆಂಬ ಕಾರಣವಂತೂ ಬಲು ಹೀನಾಯ. ಸ್ವಾತಂತ್ರ್ಯವೆಂಬ ಸೌಧಕ್ಕೆ ತಮ್ಮ ಮೂಳೆಗಳನ್ನೇ ಇಟ್ಟಿಗೆಯನ್ನಾಗಿಸಿದ ಮಹಾನ್ ನೇತಾರರನ್ನು ನೆನೆಯದಿದ್ದರೆ ನಮ್ಮಂತಹ ಕೃತಜ್ಞರಿಲ್ಲ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎನ್ನುವ ಖುಷಿಯೊಂದಿಗೆ ತನ್ನ ಜೀವವನ್ನೇ ಅರ್ಪಿಸಿದ ಮಹಾನ್ ಕ್ರಾಂತಿಕಾರಿಯೊಬ್ಬರ ಪುಣ್ಯತಿಥಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲೇಬೇಕು. ಯಾರಾದರೂ ಒಬ್ಬರು ಅಳುವುದರಿಂದ ಇತರರ ಅನೇಕರು ನಗುವಂತಾಗಲಿ, ಒಬ್ಬರು ಯಾತನೆಯನ್ನು ಅನುಭವಿಸಿ ಮಿಕ್ಕವರೆಲ್ಲರೂ ಸುರಕ್ಷಿತವಾಗಿರಲಿ, ಯಾರೋ ಒಬ್ಬರು ಸತ್ತು ಮಿಕ್ಕವರೆಲ್ಲರೂ ಬದುಕಿರಲಿ ಎಂಬ ಧ್ಯೇಯ ವಾಕ್ಯ ನೀಡಿದ, ಅಜ್ಞಾತವಾಸದಲ್ಲೇ ಜೀವನ ಕಳೆದ, 40 ಭಾಷೆಯನ್ನು ಬಲ್ಲ, 6 ಭಾಷೆಯಲ್ಲಿ ಬರೆಯಬಲ್ಲ ಮಹಾನ್ ಪ್ರತಿಭಾವಂತ अचन सिंह का फैमिली खास तौर पर उसका सन अजीत सिंह सरकार के लिए बहुत डेंजरस हो गया है. ಇಂಗ್ಲಿಷರಿಂದ ಭಯಂಕರ ಮನುಷ್ಯ ಎಂಬ ಪಟ್ಟೆ ಪಡೆದಿದ್ದ, ದೇಶದ ಪ್ರಥಮ ಸಂವಿಧಾನ ಬರೆದ, ಆಗಸ್ಟ್ 15ರಂದೇ ದೇಹತ್ಯಾಗ ಮಾಡಿದ ಇಚ್ಛಾಮರಣಿ ಸರ್ದಾರ್ ಅಜಿತ್ ಸಿಂಗ್. ಸ್ವದೇಶಾಭಿಮಾನಕ್ಕೆ ಪ್ರೇರಣೆಯಾಗಿದ್ದ, ಆರ್ಯ ಸಮಾಜದ ಬಿಸಿ ವಾತಾವರಣ ತುಂಬಿದ ಹಾಗೂ ಇಡೀ ವಂಶವೇ ದೇಶಭಕ್ತಿಗೆ ಮುಡಿಪಾಗಿದ್ದ ಮನೆಯಲ್ಲಿ ಫೆಬ್ರವರಿ 23, 1881ರಂದು ಪಂಜಾಬ್ ರಾಜ್ಯದ ಜಲಂಧರ್ನ ಕಟ್ಕಡಕಲದಲ್ಲಿ ಜನಿಸಿದರು. ಈತ ರಾಜನೈತಿಕ ಸಾಹಿತ್ಯದ ಅಧ್ಯಯನ ಮುಗಿಸಿ 1896ರಲ್ಲಿ ಇಂಗ್ಲಿಷ್ ಶಾಲೆಯಲ್ಲಿ ಅಧ್ಯಾಪಕನಾದ. ಈತನ ಬಾಲ್ಯದಲ್ಲೇ ಮನೆಗೆ ಬಂದ ಇಂಗ್ಲಿಷ್ ಕಲೆಕ್ಟರ್ ಸಾಹೇಬರಿಗೆ ನಮಸ್ಕಾರ ಮಾಡು ಎಂದಾಗ, ನಾನೇಕೆ ಈ ಕೆಂಪು ಮೂತಿಯವರಿಗೆ ನಮಸ್ಕಾರ ಮಾಡಬೇಕು, ಇವನು ನಮ್ಮ ದುಶ್ಮನ್ ಎಂಬ ಪ್ರತ್ಯುತ್ತರ ಮೊಳಕೆಯ ಸಿರಿಯನ್ನು ಸೂಚಿಸಿದ. 1903ರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬ್ರಿಟಿಷ್ ಪ್ರಭುತ್ವದ ಶಕ್ತಿ ಪ್ರದರ್ಶನ ಮಾಡಲು ದೆಹಲಿಯಲ್ಲಿ ವೈಭವೋಪೇತ ದರ್ಬಾರ್ ಆಯೋಜಿಸಿ ದೇಶದ ರಾಜ, ಮಹಾರಾಜ, ನವಾಬರನ್ನೆಲ್ಲ ಆಹ್ವಾನಿಸಿ ನಾಯಿ ಕುನ್ನಿಗಳಂತೆ ತೋರಿಸುವ ಯೋಜನೆಯ ಸುವರ್ಣಾವಕಾಶವನ್ನು ಬದಲಿಸಿಕೊಂಡ 22ರ ಯುವಕ ಅಜಿತ್ ಸಿಂಗ್ ಆಯಾ ಸಂಸ್ಥಾನದ ವಿದ್ವಾಂಸ ಮತ್ತು ಪಂಡಿತರ ಮೂಲಕ ಸಂಪರ್ಕ ಸಾಧಿಸಿ ರಾಜರಲ್ಲಿ ವೈಚಾರಿಕ ಕ್ರಾಂತಿಯನ್ನುಂಟು ಮಾಡಿದ್ದುದು ಗುಪ್ತಚರರ ಮೂಲಕ ತಿಳಿದು ವಿರುದ್ಧ ಫರ್ಮಾನು ಹೊರಡಿಸಬೇಕಾಯಿತು. ಈತ ಇಂಗ್ಲಿಷರ ಮಾನಸಿಕ ಪ್ರಕ್ರಿಯೆಗಳನ್ನು ಅರಿಯುವ ಸಲುವಾಗಿ 1906-7ರ ಸಮಯದಲ್ಲಿ ಕಲೆಕ್ಟರ್ಗಳು, ಕಮಿಷನರ್ಗಳು ಮುಂತಾದ ಆಫೀಸರುಗಳ ಮನೆಗಳಲ್ಲಿನ ಸೇವಕರ ಸಂಘ ರೂಪಿಸಿ ಈ ಸೇವಕರು ಗುಪ್ತ ಫೈಲ್ಗಳನ್ನು ಅಜಿತ್ ಸಿಂಗ್ಗೆ ರವಾನಿಸುತ್ತಿದ್ದರು. ಸರ್ಕಾರದ ರಹಸ್ಯಗಳು ತಮಗೆ ತಿಳಿಯುವುದಕ್ಕಿಂತ ಮೊದಲೇ ಪತ್ರಿಕೆಯವರ ಬಳಿಗೆ ಹೇಗೆ ತಲುಪುತ್ತವೆ ಎಂದು ಸರ್ಕಾರಿ ಅಧಿಕಾರಿಗಳು ಚಿಂತಾಕ್ರಾಂತರಾಗಿದ್ದರು. ಬಂಗಾಳದ ವಿಭಜನೆ ನಂತರ ಸ್ವದೇಶಿ ಪ್ರಚಾರದೊಂದಿಗೆ ವಿದೇಶಿ ಬಹಿಷ್ಕಾರದ ಸಾರ್ವಜನಿಕ ಆಂದೋಲನ ಪ್ರಾರಂಭವಾಯಿತು. ಕಲ್ಕತ್ತಾದಲ್ಲಿ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಜಿತ್ ಸಿಂಗ್ ಮತ್ತು ಅಣ್ಣಾ ಕಿಶನ್ ಸಿಂಗ್ ಭಾಗವಹಿಸಿದ್ದರು. ಅಂದಿನ ತೀವ್ರಗಾಮಿಗಳ ನೇತೃತ್ವ ವಹಿಸಿದ ತಿಲಕರು ಅಜಿತ್ ಸಿಂಗ್ನ ಅಗಾಧ ಸಾಮರ್ಥ್ಯ ಗುರುತಿಸಿ ವ್ಯಕ್ತಿತ್ವ ಮತ್ತು ಚುರುಕುತನವನ್ನು ಮೆಚ್ಚಿಕೊಂಡಿದ್ದರು. ಇವರಿಂದ ಪ್ರಭಾವಿತರಾದ ತಿಲಕರು ಅಜಿತ್ ಸಿಂಗ್ ಒಬ್ಬ ವಿಶಿಷ್ಟ ವ್ಯಕ್ತಿ, ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಪತಿಯನ್ನಾಗಿಸಬೇಕು, ಅವನಷ್ಟು ಯೋಗ್ಯನಾದ ಪುರುಷ ನಮ್ಮಲ್ಲಿ ಯಾರೂ ಇಲ್ಲ ಎಂದು ಉದ್ಗರಿಸಿದ್ದು ಅಜಿತ್ ಸಿಂಗನ ಮೆರುಗನ್ನು ಎತ್ತಿ ತೋರಿಸುತ್ತದೆ. ಮುಂದೆ 1908ರಲ್ಲಿ ತಿಲಕರ ಬಂಧನವಾದಾಗ ಬಿಡುಗಡೆಯಾಗುವವರೆಗೆ ಅಜಿತ್ ಸಿಂಗ್ ಮತ್ತು ಸೂಫಿ ಅಂಬಾಪ್ರಸಾದರು ಸಾಧುಗಳಂತೆ ಕಾವಿತೊಟ್ಟು ಸ್ವಾತಂತ್ರ್ಯದ ಸಂದೇಶ ಸಾರಿದರು. ಕಾಂಗ್ರೆಸ್ ಅಧಿವೇಶನ ನಡೆದ ಕಲ್ಕತ್ತಾದಿಂದ ಹಿಂದಿರುಗುವಾಗ ದೊಡ್ಡ ಆಂದೋಲನ ಮತ್ತು ರೈತರ ಸಂಘಟನೆ ಮಾಡಬೇಕೆಂಬ ದೃಢ ಸಂಕಲ್ಪ ಮಾಡಿಕೊಂಡರು. ಅಧಿವೇಶನದಲ್ಲಿ ಲಾಲ್ ಬಾಲ್ ಪಾಲರ ನಿಷ್ಠಾವಂತ ಅನುಯಾಯಿಯಾದರು. ಕೇವಲ ಒಂದೇ ಕೈಯಿದ್ದ ಹಿರಿಯ ಕ್ರಾಂತಿಕಾರಿ ಸೂಫಿ ಅಂಬಾಪ್ರಸಾದ್ ತಮ್ಮ ಜನಿ ಉಲ್ ವತನ್ ಎಂಬ ಪತ್ರಿಕೆಯಲ್ಲಿ ಬರೆದ ಒಂದು ಲೇಖನಕ್ಕಾಗಿ 5 ವರ್ಷಗಳ ಜೈಲಿನ ಶಿಕ್ಷೆ ಅನುಭವಿಸಿದ ನಂತರ ಅಜಿತ್ ಸಿಂಗ್ನೊಂದಿಗೆ ಸೇರಿ ಭಾರತ ಮಾತಾ ಸೊಸೈಟಿ ಸ್ಥಾಪಿಸಿದರು. ಇದರ ಪ್ರಮುಖ ಕಾರ್ಯಕರ್ತ ಅಜಿತ್ ಸಿಂಗನೇ. ಈ ಸೊಸೈಟಿಯಲ್ಲಿ ಭಾಷಣ ಮತ್ತು ಕ್ರಾಂತಿ 2 ಭಾಗಗಳನ್ನು ಮಾಡಿ ಪ್ರಕಾಶನಕ್ಕಾಗಿ ಭಾರತ್ ಮಾತಾ ಬುಕ್ ಏಜೆನ್ಸಿ ಸ್ಥಾಪಿಸಲ್ಪಟ್ಟು ಇದರಿಂದ ಪ್ರಕಾಶಿತಗೊಂಡ ಒತ್ತಿಗೆಗಳು ಜನತೆಯಲ್ಲಿ ಅಪಾರ ಮನ್ನಣೆ ಗಳಿಸಿ ಜಾಗೃತಗೊಳಿಸುತ್ತಿದ್ದರಿಂದ ಬ್ರಿಟಿಷ್ ಸರ್ಕಾರ ಜಪ್ತಿ ಮಾಡಿತು. ಭಾರತ್ ಮಾತಾ ಸೊಸೈಟಿಯಲ್ಲಿ ಭಾಷಣದ ಕರ್ತವ್ಯ ಅಜಿತ್ ಸಿಂಗನದು ಮತ್ತು ಪ್ರಕಾಶನ ಸೂಫಿ ಅಂಬಾಪ್ರಸಾದರದು. ಭಾರತ್ ಮಾತಾ ಸೊಸೈಟಿಯ ಮೆರವಣಿಗೆಗಳಲ್ಲಿ ಭಾಗವಹಿಸುವಂತೆ ಸೈನಿಕರ ಗುಡಾರಗಳಿಗೆ ಪತ್ರ ಕಳುಹಿಸುತ್ತಿದ್ದರು. ಬೆಂಕಿ ಹತ್ತಿ ಉರಿಯುತ್ತಿರುವಂತಿದ್ದ ಗಂಟೆಗಟ್ಟಲೆ ಭಾಷಣಗಳಿಗೆ ಸೈನಿಕರು ಬರುತ್ತಿದ್ದರು. ಸರ್ಕಾರಿ ಅತ್ಯಾಚಾರಗಳ ವರ್ಣನೆ, ದೇಶದ ದುರ್ದಶೆ ವರ್ಣಿಸುತ್ತಿದ್ದರೆ ಮಳೆ ಬಂದರೂ ಅಥವಾ ಉರಿ ಬಿಸಿಲು ಇದ್ದರೂ ಅಲ್ಲಾಡದ ಶ್ರೋತೃಗಳು ಕೋಪದಿಂದ ಉರಿಯುತ್ತಿದ್ದರು, ದುಃಖದಿಂದ ಕಣ್ಣೀರಿಡುತ್ತಿದ್ದರು.
ನಗರದಿಂದ ಹಳ್ಳಿಗಾಡಿನವರೆಗೆ ಮತ್ತು ಜನಸಾಮಾನ್ಯರಿಂದ ರೈತರವರೆಗೆ ಜ್ವಾಲಾಮುಖಿಯಂತೆ ಹರಡುತ್ತಿದ್ದ ಅಜಿತ್ನ ಭಾಷಣಗಳನ್ನು ತಡೆಯಲು ಪಂಜಾಬ್ ಗವರ್ನರ್ ಅಜಿತ್ ಸಿಂಗನ ಭಾಷಣಗಳನ್ನು ಕೇಳಕೂಡದು ಎಂಬ ಸುತ್ತೋಲೆ ಹೊರಡಿಸಿದರೆಂದರೆ ಈತನ ವಾಕ್ಚಾತುರ್ಯವನ್ನು ಊಹಿಸುವುದೂ ಕಲ್ಪನೆಯೇ. ನಿಷೇಧದಿಂದ ಅಜಿತ್ ಸಿಂಗನ ಆಕರ್ಷಣೆ ಮತ್ತೂ ಹೆಚ್ಚಿ ಜನ ಕಿಕ್ಕಿರಿಯಲಾರಂಭಿಸಿದರು. ಒಂದು ಬಾರಿ ಲಾಹೋರ್ನ ಸಭೆಯಲ್ಲಿ ಕ್ರಾಂತಿಕಾರಿಗಳನ್ನು ಸಮರ್ಥಿಸುತ್ತಾ ಬ್ರಿಟಿಷರ ವಧೆಯೇ ಸೂಕ್ತ ಎಂದು ಗರ್ಜಿಸಿದ್ದು ನಿಜವಾಗಿಯೂ ಆತನ ಧೈರ್ಯಕ್ಕೆ ಕನ್ನಡಿ. 1912ರಲ್ಲಿ ನ್ಯೂ ಕಾಲೋನೈಸೇಷನ್ ಆಕ್ಟ್ ಎಂಬ ಕಾಯ್ದೆಯನ್ನು ಲಾಯಲ್ಪುರ ಮತ್ತು ಮುಂತಾದ ಕಡೆ ತಂದರು. ಉದ್ದೇಶ ಕೆಲವೇ ವಿದೇಶಿಯರನ್ನು ಜಮೀನ್ದಾರರನ್ನಾಗಿಸುವುದು ಮತ್ತು ಸ್ಥಳೀಯ ಮಾಲೀಕರು ವಿದೇಶಿಯರ ಕೈಕೆಳಗೆ ಕೆಲಸ ಮಾಡಬೇಕಾಗಿತ್ತು. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಂಪತ್ತು ಕೇವಲ ಹಿರಿಯ ಮಗನಿಗೆ ಮಾತ್ರ ಹಾಗೂ ಆತನ ಮರಣಾನಂತರ ಸರ್ಕಾರಕ್ಕೆ ಸೇರಬೇಕಾಗಿತ್ತು. ತನ್ನ ಜಮೀನಿನ ಮರಗಳನ್ನು ಕಡಿಯುವಂತಿರಲಿಲ್ಲ, ಚಕ್ಕೆಗಳನ್ನು ಕೀಳುವಂತಿರಲಿಲ್ಲ, ಮನೆ ಗುಡಿಸಲುಗಳನ್ನು ಹಾಕಿಕೊಳ್ಳುವಂತಿರಲಿಲ್ಲ, ಪಶುಗಳಿಗೆ ಹುಲ್ಲು ಶೇಖರಿಸಿ ಇಡುವಂತಿರಲಿಲ್ಲ. ತೆರಿಗೆಯನ್ನು 2.5ರಿಂದ 7.5 ರೂಪಾಯಿಗೆ ಅಂದರೆ 3 ಪಟ್ಟು ಏರಿಸಿ ಈ ಕಾನೂನುಗಳನ್ನು ಉಲ್ಲಂಘಿಸಿದರೆ ಜಮೀನನ್ನು ಜಪ್ತಿ ಮಾಡುತ್ತಿದ್ದರು. ಇದರಿಂದ ದಂಗೆ ಎದ್ದ ರೈತರನ್ನು ಸಭೆ ನಡೆಸಬಾರದೆಂದು ಪಿತೂರಿ ನಡೆಸಿದರು. ಆಗ ಈ ಭಾರತ್ ಮಾತಾ ಸೊಸೈಟಿ ರೈತರಿಗೆ ಶಾಮಿಯಾನ ಊಟದ ವ್ಯವಸ್ಥೆಯೊಂದಿಗೆ ಸಭೆ ನಡೆಸಲು ಅವಕಾಶ ನೀಡಿ ಹುತಾತ್ಮ ಕ್ರಾಂತಿಯ ಕೆಲಸಗಳನ್ನು ಭಾಷಣದಲ್ಲಿ ನೆನಪಿಸಿ ರೈತರು ಈ ಸಂಘರ್ಷಕ್ಕಾಗಿ ತಮ್ಮ ಸರ್ವಸ್ವವನ್ನು ಪಣಕ್ಕಿಡುವಂತೆ ಸಿದ್ಧಪಡಿಸಿದರು. ಭಾಷಣಗಳಲ್ಲಿ ಸರ್ಕಾರದ ಅತ್ಯಾಚಾರಗಳ ಕತೆ ಹೇಳುವಾಗ ಜನ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಬಂಗಾಳದ ವಿಭಜನೆ ಅಂಗವಾಗಿ ಮೂಡಿಬಂದ ಸ್ವದೇಶಿ ಚಳುವಳಿಗೆ ಈ ರೈತ ಚಳುವಳಿಯನ್ನು ಜೊತೆ ಮಾಡಿ ರೈತ ಹೋರಾಟಗಾರರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಪರಿವರ್ತಿಸಿದ ಕೀರ್ತಿ ಅಜಿತ್ ಸಿಂಗನಿಗೆ ಸೇರುತ್ತದೆ. ಭಾಷಣದಲ್ಲಿ ಒಂದು ಬಾರಿ ನಾವು ಈ ಬಾವುಟದ ಕೋಲುಗಳಿಂದಲೇ ಬ್ರಿಟಿಷರನ್ನು ಹೊಡೆದು ಓಡಿಸಬೇಕು ಎಂದು ಹೇಳುತ್ತಾ ಒಂದೇ ಮಾತರಂ ಘೋಷಣೆಯೊಂದಿಗೆ ಸಭೆ ಮುಗಿಯುತ್ತಿದ್ದಂತೆ ಪೊಲೀಸಿನವರು ಗುಂಪಿನ ಮೇಲೆ ಕುದುರೆಗಳನ್ನು ಓಡಿಸಿದರು, ಕೆಲವರನ್ನು ಬಂಧಿಸಿದರು. ಈ ಆಂದೋಲನ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿ ಪಗಡಿ ಸಂಬಾಲ್ ಜಟ್ಟ ಎಂದು ಹೆಸರು ಪಡೆಯಿತು. ಭಾರತ್ ಮಾತಾ ಸೊಸೈಟಿಯ ಅನೇಕ ಕಾರ್ಯಕರ್ತರ ದಸ್ತಗಿರಿಗಳು ನಿರಂತರ ಆಗುತ್ತಲೇ ಇದ್ದವು. ಅಜಿತ್ ಸಿಂಗನ ಭಾಷಣಗಳು ಉಗ್ರವಾಗಿದ್ದರೂ ಕಾನೂನಿನ ನೀತಿ ನಿಯಮಗಳ ಚೌಕಟ್ಟಿನಲ್ಲೇ ಇದ್ದದರಿಂದ ಮೊಕದ್ದಮೆ ಹೂಡುವುದು ಕ್ಲಿಷ್ಟವೆನಿಸಿತು. ಈ ಸ್ಥಿತಿಯಲ್ಲಿ 1907ರ ಮೇ 10ರಂದು 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ 50ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅಜಿತ್ ಸಿಂಗನ ನಾಯಕತ್ವದಲ್ಲಿ ಪಂಜಾಬಿನಲ್ಲಿ ಉಗ್ರ ಕ್ರಾಂತಿಯಾಗಲಿದೆ ಎಂಬುದು ಗುಪ್ತಚರ ಮಾಹಿತಿ ದೊರೆತದ್ದರಿಂದ ಹಿಡಿದು ಹಾಕಲು ಪಂಜಾಬ್ ಸರ್ಕಾರ ಯೋಜನೆ ರೂಪಿಸುತ್ತಲೇ ಇತ್ತು. ಈ ಸಮಯದಲ್ಲಿ ಅಜಿತ್ ಸಿಂಗ್ ಮತ್ತು ಸೂಫಿ ಅಂಬಾ ಪ್ರಸಾದರ ಎಷ್ಟೋ ಸಾಹಿತ್ಯಗಳು ಸಿಕ್ಕಿದವು. ಬ್ರಿಟಿಷರ ವಧೆ ಮಾಡು ಎಂಬ ಕರಪತ್ರ ಸಿಕ್ಕಿ 5 ವರ್ಷವಾದರೂ ಬಂಧಿಸಿದರೆ ಶಾಂತಿ ಇರುತ್ತದೆ ಎಂದು ಭಾವಿಸಿ ರೈತರನ್ನು ಮತ್ತು ಸೈನಿಕರನ್ನು ಎತ್ತಿ ಕಟ್ಟುತ್ತಿದ್ದಾನೆ ಎಂದು ವೈಸರಾಯಿವರೆಗೆ ತಲುಪಿ ಅಂದಿನ ಗೃಹ ಮಂತ್ರಿಯ ಹಸ್ತಾಕ್ಷರದೊಂದಿಗೆ ಲಾಲಾ ಲಜಪತ್ ರಾಯ್ ಮತ್ತು ಅಜಿತ್ ಸಿಂಗನ ಮೇಲೆ ವಾರೆಂಟ್ ಬಂತು. ಸುದ್ದಿ ತಿಳಿದು ಭೂಗತನಾಗಿದ್ದರೂ 1907ರ ಜೂನ್ 2ರಂದು ಅಮೃತಸರದಲ್ಲಿ ಅರ್ಧರಾತ್ರಿಯಲ್ಲಿ ಬಂಧಿಸಿ ತೀವ್ರ ಪ್ರತಿಭಟನೆಯಾಗಬಹುದೆಂಬ ಭಯದಿಂದ ವಿಶೇಷ ಉಗ್ಗಿಬಂಡಿಯಲ್ಲಿ ಎಲ್ಲಿಯೂ ನಿಲ್ಲದೆ ಹೆಚ್ಚಿನ ಕಾವಲಿನವರೊಂದಿಗೆ ಮಾಂಡಲೆಗೆ ರವಾನಿಸಿದರು. ಶುಭ್ರವಾಗಿದ್ದ ಬಂಗಲೆಯಲ್ಲಿ ಹೆಚ್ಚಿನ ಪಹರೆಯೊಂದಿಗೆ ಇಟ್ಟಿದ್ದರು. ದಿನಕ್ಕೆ 2 ಸಲ ವ್ಯಾಯಾಮ, ಕ್ರಾಂತಿಯ ನೇತಾರರ ಜೀವನ ಚರಿತ್ರೆ ಓದುವುದು ದಿನಚರಿಯಾಗಿತ್ತು. ಎಲ್ಲವನ್ನೂ ತನ್ನ ಭಾಷೆಯ ಮೂಲಕ ಜನರಿಗೆ ತಲುಪಿಸಬೇಕು, ಆಗ ಅದರಿಂದ ಹೇಗೆ ಸ್ವಾತಂತ್ರ್ಯ ಪಡೆಯಬೇಕು ಎಂಬುದನ್ನು ಅರಿಯುತ್ತಾರೆ ಎಂಬ ಆಲೋಚನೆಯೊಂದಿಗೆ ಬಿಡುಗಡೆಯ ನಂತರ ಮಹಿಬಾನೆ ವತನ್ ಎಂಬ ಪುಸ್ತಕ ಪ್ರಕಟಿಸಿ ಅಪಾರ ಜನಪ್ರಿಯತೆ ಗಳಿಸಿದ್ದರಿಂದ ಸರ್ಕಾರ ಜಪ್ತಿ ಮಾಡಿತು. ಈತನನ್ನು ಭಯಂಕರ ಮನುಷ್ಯ ಎಂದೇ ಗುರುತಿಸಿದ್ದರಿಂದ ಈತನ ಯಾವುದೇ ಕೆಲಸಕ್ಕೂ ಕೇವಲ ಬರ್ಮಾ ಪೊಲೀಸರನ್ನೇ ನಿಯಮಿಸಿದ್ದರಿಂದ ಹೊರ ಪ್ರಪಂಚದೊಂದಿಗೆ ಸಂಪರ್ಕವಿರಲಿಲ್ಲ, ಯಾರನ್ನೂ ಭೇಟಿಯಾಗುವಂತಿರಲಿಲ್ಲ. ಅದೇ ಜೈಲಿನಲ್ಲಿ ಲಜಪತ್ ರಾಯ್ ಇದ್ದದ್ದೂ ತಿಳಿಯಲಿಲ್ಲ. ಮನೆಯ ಪತ್ರಗಳೊಂದಿಗೆ ದಿನಪತ್ರಿಕೆಯನ್ನು ಕೊಡುತ್ತಿರಲಿಲ್ಲ. ಪಹರೆಯವರೊಂದಿಗೆ ಹೊರಗೆ ಸುತ್ತಾಡಲು ಅನುಮತಿ ಇತ್ತು, ಆದರೆ ಹೊರಗೆ ನೋಡಿದವರಲ್ಲ, ಬಾಗಿ ಅಂದರೆ ಕ್ರಾಂತಿಕಾರ ಎಂದು ನಮಸ್ಕರಿಸಿದವರನ್ನು ಪೊಲೀಸಿನವರು ಹೊಡೆಯುತ್ತಿದ್ದರಿಂದ ಹೊರಗೆ ಹೋಗುತ್ತಲೇ ಇರಲಿಲ್ಲ. ದಿನ ಕನಸಿನಲ್ಲಿ ಕರ್ತಾ ಸಿಂಗ್ ಸರಾಭಾ ಹೇಳಿದಂತೆ 1907ರ ನವೆಂಬರ್ 11ರಂದು ಬಿಡುಗಡೆ ಮಾಡಿತು. ರೈತರ ಆಂದೋಲನಕ್ಕೆ ತಲೆಬಾಗಿ ಹೊಸ ಆಕ್ಟ್ ಅನ್ನು ಹಿಂತೆಗೆದುಕೊಂಡಿದ್ದು ಅಜಿತ್ ಸಿಂಗನಿಗೆ ಅಪಾರ ಮನ್ನಣೆ ಮತ್ತು ಪ್ರಸಿದ್ಧಿ ದೊರಕಿಸಿತು.
ಭಾರತ್ ಮಾತಾ ಬುಕ್ ಏಜೆನ್ಸಿಯಿಂದ ಪೇಶವಾ ಎಂಬ ದಿನಪತ್ರಿಕೆ ಪ್ರಕಾಶಿಸಲ್ಪಟ್ಟು ಎಲ್ಲಕ್ಕಿಂತ ಹೆಚ್ಚು ರಾಜದ್ರೋಹದ ಪತ್ರಿಕೆ ಎಂದು ಖ್ಯಾತಿ ಪಡೆಯಿತು. ಅಜಿತ್ ಸಿಂಗ್ ಸುಲಭವಾಗಿ ರಹಸ್ಯವಾಗಿ ಸಂದೇಶಗಳನ್ನು ಕಳುಹಿಸಲು ವಿಶೇಷ ಕೋಡ್ ವರ್ಡ್ ಕೋಶ ರಚಿಸಿದ್ದ. ಇದರ ಮುಖಾಂತರವೇ ಪತ್ರಿಕೆಗಳಿಗೆ ಸಮಾಚಾರ ಮತ್ತು ಮಿತ್ರರಿಗೆ ಸಂದೇಶ ಕಳುಹಿಸಲಾಗುತ್ತಿತ್ತು. ಮುಂದೆ ವಿದೇಶದಲ್ಲಿದ್ದಾಗ ಇದರ ಮುಖಾಂತರವೇ ಭಾರತದ ಕ್ರಾಂತಿಕಾರಿಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದ. ಲಾಲಾ ಹರ್ದಯಾಳ್ ಅಂಬಾಪ್ರಸಾದ್ ಮುಂತಾದವರ ಸಲಹೆಯ ಮೇರೆಗೆ ದೂರದರ್ಶಿತ್ವದ ಯೋಜನೆ ರೂಪಿಸಿ ಅನಿವಾರ್ಯವಾಗಿ ನಡೆಯುವ ಪ್ರಥಮ ವಿಶ್ವಯುದ್ಧದಲ್ಲಿ ಬ್ರಿಟಿಷರು ಸಂಕಷ್ಟದಲ್ಲಿ ಸಿಲುಕುವಂತೆ ದೇಶಾದ್ಯಂತ ಕ್ರಾಂತಿ ನಡೆಸಬೇಕು ಮತ್ತು ವಿದೇಶದಿಂದಲೂ ಸಹಾಯ ದೊರೆಯುವಂತೆ ಸಂಘಟನೆ ಮಾಡುವ ತೀರ್ಮಾನದಂತೆ ಲಾಲಾ ಹರ್ದಯಾಳ್ ಅಮೆರಿಕಕ್ಕೆ, ಅಂಬಾಪ್ರಸಾದ್ ಆಫ್ಘಾನಿಸ್ತಾನ್ ಮತ್ತು ಇರಾನ್ಗೆ, ನಿರಂಜನ್ ಸಿಂಗ್ ಬ್ರೆಜಿಲ್ಗೆ ಸೇರಬೇಕೆಂಬ ತೀರ್ಮಾನವಾಯಿತು. ಅಜಿತ್ ಸಿಂಗನ ಭಾಷಣಗಳು, ಪೇಶವಾ ಪತ್ರಿಕೆಯ ಲೇಖನಗಳು ಮತ್ತು ಕರಪತ್ರಗಳ ಮೂಲಕ ಗುಪ್ತವಾಗಿ ಕ್ರಾಂತಿ ದಳವನ್ನು ಸಂಘಟಿಸುತ್ತಿದ್ದುದು ಗುಪ್ತಚರ ವಿಭಾಗಕ್ಕೆ ತಿಳಿಯದೇ ಇರಲಿಲ್ಲವಾದ್ದರಿಂದ ನೇಣಿಗೇರಿಸಲು ಅನುಕೂಲವಾಗುವಂತೆ ಆದೇಶವನ್ನು ಸಿದ್ಧಗೊಳಿಸಿ ಬಂಧನದ ವಾರೆಂಟ್ ಹೊರಡಿಸಿತು. ಮಿತ್ರರಿಂದ ವಿಷಯ ತಿಳಿದ ಅಣ್ಣ ಕಿಶನ್ ಸಿಂಗ್ ಭಾರತ ತೊರೆದು ವಿದೇಶಕ್ಕೆ ಹೋಗುವುದೇ ಸೂಕ್ತವೆಂದು ನಿರ್ಧರಿಸಿದ. ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದಂತೆ ರಾತ್ರಿ ಮನೆಯನ್ನು ತೊರೆದೇ ಬಿಟ್ಟ. ಬೀಳ್ಕೊಡುವಾಗ ಮಡದಿ ಮತ್ತು ಸಂಸಾರವು ತಮ್ಮನ್ನು ಬಿಟ್ಟು ಹೋಗುತ್ತಿರುವರಲ್ಲ ಎಂದು ದುಃಖವಾಗುತ್ತಿದ್ದರು. ನೇಣಿನಿಂದ ಪಾರಾಗುತ್ತಿದ್ದನಲ್ಲ ಎಂದು ಸಮಾಧಾನ ಮಾಡಿಕೊಳ್ಳಬೇಕಾಯಿತು. ದೇಶವ್ಯಾಪಿಯಾದ ಭಾರತ್ ಮಾತಾ ಸಂಘಟನೆ ಬಹಿರಂಗವಾಗಿ ಶಾಂತಿಯುತ ಸಾಮಾಜಿಕ ಸಂಸ್ಥೆಯಂತೆ ಕಂಡರೂ ಭೂಗತದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಸರ್ಕಾರ ಅನಿರೀಕ್ಷಿತವಾಗಿ ದಾಳಿ ಮಾಡಿ ಪ್ರಕಟಿತ ಸಾಹಿತ್ಯದ ಕಾರಣ 22 ಮೊಕದ್ದಮೆ ಹೂಡಿ ಅನೇಕರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಿತು. ಅಜಿತ್ ಮತ್ತು ಅಂಬಾಪ್ರಸಾದರು ತುಂಬಾ ಜಾಣ್ಮೆಯಿಂದ ಮಿತ್ರರ ಸಹಾಯದೊಂದಿಗೆ ಕರಾಚಿಯಲ್ಲಿ ಮಿರ್ಜಾ ಹಸನ್ ಖಾನ್ ಆಗಿ ಹಡಗನ್ನೇರಿ ಇರಾನ್ ತಲುಪಿದರು. ನಂತರದ ಹಾದಿಯಲ್ಲಿ ಎಷ್ಟೋ ಕಡೆ ದರೋಡೆಗೆ ಗುರಿಯಾಗಿ ಏಟು ತಿಂದರು. ತಮಾಷೆ ಎಂದರೆ ಕಳ್ಳರು ಇವರನ್ನು ಹೊಡೆದರೆ ಏಟಿನ ರುಚಿಯನ್ನು ಜೀವನದಲ್ಲಿ ಮೊದಲನೆಯ ಸಲ ಕಂಡುಕೊಳ್ಳುತ್ತಿದ್ದೇವೆಂದು ಗಾಯಗಾಯಿಸಿ ನಗುತ್ತಿದ್ದರು. ಅಜಿತ್ ಸಿಂಗ್ ಇರಾನಿ ಕ್ರಾಂತಿಕಾರಿ ಮುಖಂಡ ಜಿಯಾವುದ್ದೀನನ್ನು ಸ್ನೇಹ ಬೆಳೆಸಿ ದೊಡ್ಡದೊಂದು ಕೆಲಸ ಗಳಿಸಿದ. ಹಯಾತ್ ಎಂಬ ಪತ್ರಿಕೆಯನ್ನು ಪಾರ್ಸಿ ಭಾಷೆಯಲ್ಲಿ ಹೊರಡಿಸಿದ. ಇದು ಭಾರತದ ಸ್ವಾತಂತ್ರ್ಯ ಮತ್ತು ಇರಾನಿನ ಹಿತವನ್ನು ಬೆಂಬಲಿಸುತ್ತಿತ್ತು. ಬ್ರಿಟಿಷರ ಗಮನದಿಂದ ಇರಾನ್ ಬಿಡಲೇಬೇಕಾಯಿತು. ನಂತರ ಟರ್ಕಿಯಿಂದ ಜರ್ಮನಿಯಿಂದ ಪ್ಯಾರಿಸ್ ತಲುಪಿ ಅಧ್ಯಾಪಕನಾಗಿ ಸೇರಿ ಅಲ್ಲಿಯೇ ಒಂದು ಭಾರತೀಯ ಕ್ರಾಂತಿಕಾರಿ ಸಂಘ ಸ್ಥಾಪಿಸಿದ. ನಂತರ ಸ್ವಿಟ್ಜರ್ಲೆಂಡ್ ತಲುಪಿ ಲುಸಿನ್ನಲ್ಲಿ 1912ರವರೆಗೆ ವಾಸವಿದ್ದ. ಇಲ್ಲಿ ಲೆನಿನ್, ಮುಸೋಲಿನಿ ಮುಂತಾದವರನ್ನು ಭೇಟಿಯಾಗಿದ್ದ. ಜರ್ಮನಿಯ ಸಾಮ್ರಾಟನಂತಿದ್ದ ಕೈಸರ್ನನ್ನು ಓಲೈಸಿ ಭಾರತದ ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡಬೇಕೆಂದು ಕೇಳಿದ್ದಲ್ಲದೆ ತನ್ನದೇ ಯೋಜನೆ ನೀಡಿದ. ಬ್ರಿಟಿಷರ ಕಡೆಯ ಭಾರತೀಯ ಸೈನಿಕರಲ್ಲಿ ಕ್ರಾಂತಿಯ ವಿಚಾರಗಳನ್ನು ಹರಡುತ್ತಿದ್ದಲ್ಲದೆ ಭಾರತದ ಕ್ರಾಂತಿಕಾರಿಗಳೊಂದಿಗೆ ಸಂಪರ್ಕವನ್ನು ಮುಂದುವರಿಸಿದ್ದ. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನು ಮತ್ತು ಜರ್ಮನ್ ಸೈನಿಕರಿಂದ ಸೆರೆಹಿಡಿಯಲ್ಪಟ್ಟ ಜರ್ಮನ್ನರ ಯುದ್ಧ ಕೈದಿಗಳನ್ನು ಸಂಪರ್ಕಿಸಿ ಒಂದು ಸ್ವತಂತ್ರ ಸೈನ್ಯ ಆಜಾದಿ ಸೇನೆ ಸಂಘಟನೆಯ ಕಾರ್ಯದಲ್ಲಿ ಮಗ್ನನಾಗಿದ್ದ. ನಂತರ ಪ್ಯಾರಿಸ್, ತದನಂತರ ಸ್ವಿಟ್ಜರ್ಲೆಂಡ್ಗೆ ಹೊರಟ. 1916ರಲ್ಲಿ ತನ್ನ ಲೆಕ್ಕಾಚಾರ ತಪ್ಪಿದ್ದರಿಂದ ಬ್ರೆಜಿಲ್ ತಲುಪಿ ಅನಾಮಧೇಯವಾಗಿ 16 ವರ್ಷಗಳ ಕಾಲ ಉಳಿದ. ಆಗ ಭಾರತದ ಪತ್ರಿಕೆಗಳು ಆತ ಸತ್ತು ಹೋದನೆಂದೇ ಪ್ರಕಟಿಸಿದವು. ಬಹಳ ದಿನಗಳ ನಂತರ ಅಜಿತ್ ಸಿಂಗರ ಪತ್ರ ದೊರೆತು ಕುಟುಂಬಸ್ಥರು ನಿಟ್ಟುಸಿರು ಬಿಡುವಂತಾಯಿತು. ಬ್ರೆಜಿಲ್ನಲ್ಲಿ ಕೆಲವು ದಿನ ಪ್ರೊಫೆಸರ್ ಆಗಿ, ಬಟ್ಟೆಯ ಕಾರ್ಖಾನೆಯಲ್ಲಿ ಮ್ಯಾನೇಜರ್ ಆಗಿ, ಟೂತ್ಪೇಸ್ಟ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದ. ಇಲ್ಲಿಯೂ ಕೂಡ ಸುಮ್ಮನೆ ಕುಳಿತಿರಲಿಲ್ಲ. ಭಾರತೀಯ ಕ್ರಾಂತಿಕಾರಿಗಳನ್ನು ಒಟ್ಟಿಗೂಡಿಸುತ್ತಲೇ ಇದ್ದ. 1932ರಲ್ಲಿ ಮತ್ತೆ ಫ್ರಾನ್ಸ್ನಿಂದ ಜರ್ಮನಿಗೆ ಹೊರಟು ಸುಭಾಷ್ ಚಂದ್ರ ಬೋಸ್ರನ್ನು ಭೇಟಿ ಮಾಡಿ ಮುಸೋಲಿನಿಯ ಸ್ನೇಹದಿಂದ ಇಟಲಿಯಲ್ಲಿ ಪಾರ್ಸಿ ಭಾಷೆಯ ಪ್ರೊಫೆಸರ್ ಆದ. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಮುಸೋಲಿನಿಯ ಸಹಾಯದಿಂದ ರೇಡಿಯೋದ ಮೂಲಕ ಪ್ರತಿದಿನ ಹಿಂದೂಸ್ತಾನಿ ಭಾಷೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಿ, ನಾನು ನಿಮ್ಮ ಹಳೆಯ ಜೊತೆಗಾರ ಅಜಿತ್ ಸಿಂಹ ರೋಮ್ ರೇಡಿಯೋದಿಂದ ಮಾತನಾಡುತ್ತಿದ್ದೇನೆ ಎಂದದ್ದು ಭಾರತೀಯ ಕ್ರಾಂತಿಕಾರಿ ಉತ್ಸಾಹ ಚಿಮ್ಮುವಂತೆ ಮಾಡಿತು. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಹೊರಟ ಬೋಸರು ಇಟಲಿಯಲ್ಲಿ ಅಜಿತ್ನನ್ನು ಭೇಟಿ ಮಾಡಿದರು. ಅಜಿತ್ ಮುಸೋಲಿನಿ ಮತ್ತು ಹಿಟ್ಲರ್ನನ್ನು ಭೇಟಿ ಮಾಡಿಸಿ ತನ್ನ ಯೋಜನೆಗಳನ್ನೆಲ್ಲ ವಿವರಿಸಿ ಕಾಣಿಕೆಯಾಗಿ 1 ಲಕ್ಷ ರೂಗಳನ್ನು ಬೋಸರಿಗೆ ನೀಡಿದ. ಅಜಿತ್ ಸಿಂಗ್ ಆಜಾದ್ ಸೈನಿಕರನ್ನು ತನ್ನ ಕುಟುಂಬದ ಸದಸ್ಯರಂತೆ ಪ್ರೀತಿ ವಿಶ್ವಾಸಗಳ ಮಳೆಗರೆಯುತ್ತಿದ್ದ. ಅಲ್ಲಿ ಯಾವ ಸಿಪಾಯಿಯಾಗಲಿ, ಹೈಕಮಾಂಡ್ ಆಗಲಿ, ಆಫೀಸರ್ ಆಗಲಿ ಇರಲಿಲ್ಲ. ಜರ್ಮನಿಯಲ್ಲಿ ಬೋಸರು ಫ್ರೈಜ್ ಇಂಡಿಯನ್ ಲಿಚೋ ಎಂಬ ಸೇನೆ ಸ್ಥಾಪಿಸಿ ಸೈನಿಕರ ಅವಶ್ಯಕತೆ ಇದ್ದಾಗ ಅಜಿತ್ ತನ್ನ ಸೈನ್ಯದಲ್ಲಿ 500 ಮಂದಿಯನ್ನು ಮಾತ್ರ ಉಳಿಸಿಕೊಂಡು ಉಳಿದವರನ್ನು ಬೋಸರ್ ಬಳಿಗೆ ಕಳುಹಿಸಿದ್ದ.
1943 ಅಕ್ಟೋಬರ್ 11ರ ಇಟಲಿಯ ಪತನದ ನಂತರ ಆಜಾದ್ ಕ್ಯಾಂಪ್ ಅನ್ನು ಸೆರೆ ಹಿಡಿದರು. ಬ್ರಿಟಿಷರ ಕೈಗೆ ಸಿಗಬಾರದೆಂದು ಎಲ್ಲಿಯೂ ನಿಲ್ಲದೆ ಊರೂರುಗಳನ್ನು ಅಲೆಯಲಾರಂಭಿಸಿದ. ಆದರೂ 2 ಮೇ 1945ರಲ್ಲಿ ಸೆರೆ ಸಿಕ್ಕಿ ದಾರುಣ ಹಿಂಸೆಗೆ ದೂಡಿದರು. ಕೈದಿಗಳಿಗೆ 300 ಗ್ರಾಂ ರೊಟ್ಟಿ, ಹಾಲು ಮತ್ತು ಸಕ್ಕರೆ ಇಲ್ಲದ ಕಾಫಿ ಕುಡಿದು 24 ಗಂಟೆ ಕಳೆಯಬೇಕಾಗಿತ್ತು. ಯುದ್ಧದ ಶಿಬಿರಗಳಲ್ಲಿ ನೀಡಲಾದ ತೊಂದರೆಗಳಿಂದ ಸಾಯಲಿಲ್ಲ ಎಂಬುದನ್ನು ನೋಡಿದ ನಂತರ ಕ್ಷಯ ರೋಗದ ಆಸ್ಪತ್ರೆಯಲ್ಲಿಟ್ಟರೂ ಸಾಯಲಿಲ್ಲ. ನಾನು ಸತ್ತರೆ ನನ್ನ ಸಾವು ನೋವಿಗೆ ಇಂಡಿಯನ್ ಮಿಲಿಟರಿ ಮಿಷನ್ ಕಾರಣವೆಂದು ಪತ್ರಿಕೆಯಲ್ಲಿ ಪ್ರಕಟಿಸು ಎಂದು ಮಿತ್ರನಿಗೆ ಹೇಳಿದ್ದಂತೂ ತುಂಬಾ ದಾರುಣವಾಗಿ ಕಲ್ಪನೆಗೆ ಬರುತ್ತದೆ. 1946ರಲ್ಲಿ ನೆಹರು ನೇತೃತ್ವದ ಹಂಗಾಮಿ ಸರ್ಕಾರ ರಚನೆಯಾಗಿ ಅಜಿತ್ ಸಿಂಗನ ಬಿಡುಗಡೆಗಾಗಿ ಆಂದೋಲನ ಪ್ರಾರಂಭವಾಯಿತು. ಇದರಿಂದ ಬಿಡುಗಡೆಯ ನಂತರ ಇಂಗ್ಲೆಂಡ್ ತಲುಪಿ ನಿತ್ರಾಣಾವಸ್ಥೆಯ ಕಾರಣದಿಂದ 2 ತಿಂಗಳು ಅಲ್ಲೇ ಉಳಿದು 39 ವರ್ಷಗಳ ನಂತರ ಜನ್ಮಭೂಮಿಗೆ ಮರಳಿದರು. ನೆಹರು ಅಪೇಕ್ಷೆಯಂತೆ ದೆಹಲಿಯ ಮಧ್ಯಕಾಲೀನ ಪ್ರಧಾನಮಂತ್ರಿ ನಿವಾಸದಲ್ಲಿ ತಂಗಿದ್ದ ಅವರನ್ನು ನೋಡಲು ಪರಿವಾರವೆಲ್ಲ ಆಗಮಿಸಿ ಮಾತನಾಡಿಸುತ್ತಿದ್ದರು. ಧರ್ಮಪತ್ನಿ ಇವರೇ ನನ್ನ ಪತಿ ಎಂದು ನಂಬಲಿಕ್ಕಾಗಲೇ ಇಲ್ಲ. ಈ ದಿನ, ಈ ವಾರ, ಈ ತಿಂಗಳು, ಈ ವರ್ಷ ಬರಬಹುದೆಂದು ಅಗಲಿರಲು 39 ವರ್ಷಗಳ ಹಿಂದಿನ ರೂಪವನ್ನೇ ಧ್ಯಾನಿಸುತ್ತಾ ಆಗಿನ ರೂಪವೇ ಬೇರೆ, ಇಂದಿನ ನೋಟವೇ ಬೇರೆಯಾಗಿತ್ತು. ನಿಜವಾದ ಪತಿಯೇ ಎಂದು ಪರೀಕ್ಷಿಸಲು ಕೇಳಿದ ಅನೇಕ ವೈಯಕ್ತಿಕ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವಿತ್ತರೂ ಮನಸ್ಸು ಮಂಜು ಕವಿದ ಮೋಡವಾಗಿತ್ತು. ನಾನು ನೀನು ಸೇರದಿದ್ದಾಗ ಸೇರಬೇಕೆಂಬ ಆಸೆ ಇತ್ತು. ಈಗ ಬೇಸರವಿದೆ, ಪ್ರಾರ್ಥನೆ ಈಡೇರಿತಲ್ಲ ಎಂದು. ಅನಾರೋಗ್ಯದಿಂದ ಡಾಲೌಸಿಗೆ ಹೊರಟರು. ಧರ್ಮಪತ್ನಿಯೂ ತಲುಪಿದಳು. ಏಕಾಂಗಿತನವನ್ನು ತ್ಯಜಿಸಿ ಪೂರ್ಣ ಜೀವನ ಮುಂದುವರೆಸಿದರು. 15 ಆಗಸ್ಟ್ 1947ರಂದು ವಿಭಜನೆಯೊಂದಿಗೆ ಭಾರತ ಸ್ವತಂತ್ರವಾಗುತ್ತದೆ ಎಂಬ ಘೋಷಣೆ ಕೇಳಿ 2-3 ದಿನಗಳ ಮೌನದ ನಂತರ ಜವಾಹರ್ ಲಾಲನೂ ನೋಡುತ್ತಿಲ್ಲ, ಜಿನ್ನಾನೂ ನೋಡುತ್ತಿಲ್ಲ. 2 ಕಡೆ ರಕ್ತದ ನದಿಗಳೇ ಹರಿಯುತ್ತವೆ. ನನ್ನಿಂದ ಅದನ್ನು ನೋಡಲು ಸಾಧ್ಯವಿಲ್ಲ. ಇಲ್ಲ, ನಾನು ಹೊರಟು ಹೋಗುತ್ತೇನೆ ಎಂಬ ಮಾತು ಉದ್ಗರಿಸಿದರು. ಕೇಳಿದ ಪತ್ನಿ, ಅಯ್ಯೋ, ಈ ವಯಸ್ಸಿನಲ್ಲಿ ವಿದೇಶಕ್ಕೆ ಹೋಗುತ್ತಾರೆಯೇ ಎಂದು ಗಾಬರಿಗೊಂಡಳು. 2-3 ದಿನಗಳಲ್ಲಿಯೇ ಯಾವ ಸ್ವಾತಂತ್ರ್ಯಕ್ಕಾಗಿ ನಾನು ಜೀವನ ಪೂರ್ತಿ ಸೆಣಸಿದನು, ಅದನ್ನು ನೋಡದೆ ಹೇಗೆ ಹೋಗಬಲ್ಲೆ, ಅದನ್ನು ನೋಡದೆ ಹೇಗೆ ಹೋಗಲಿ ಎನ್ನಲಾರಂಭಿಸಿದ. ಇದನ್ನು ಕೇಳಿಸಿಕೊಂಡ ಪತ್ನಿ, ಎಲ್ಲಿಗೂ ಹೋಗುವುದಿಲ್ಲವಲ್ಲ ಎಂದು ಸಮಾಧಾನ ಮಾಡಿಕೊಂಡಳು. 14 ಆಗಸ್ಟ್ 1947ರಂದು ಅಜಿತ್ ಹೊಸ ಬಟ್ಟೆ ತೊಟ್ಟು ಬಹಳ ಸಂತೋಷದಿಂದಿದ್ದ. ಧರ್ಮಪತ್ನಿಯೂ ಬಹಳ ಖುಷಿಯಿಂದಿದ್ದಳು. ರಾತ್ರಿ ನವಜಾತ ಭಾರತದ ಸಂಭ್ರಮವನ್ನು ರೇಡಿಯೋ ಮೂಲಕ ಕೇಳುತ್ತಾ ತನ್ನ ಜೀವನದ ಗುರಿ ಸಾಧಿತವಾಗಿ ಸಂತೋಷವಾಗಿ ಮಲಗಿದ. ಬೆಳಗಿನ ಜಾವ 4 ಗಂಟೆಯ ಮುಂಚೆ ಎಲ್ಲರನ್ನೂ ಎಬ್ಬಿಸಿ, ನನ್ನ ಜೀವನದ ಗುರಿ ಪೂರ್ತಿಯಾಯಿತು, ನಾನು ಈಗ ಹೋಗುತ್ತಿದ್ದೇನೆ ಎಂದ. ಪತ್ನಿಯು ಹಾಸ್ಯವಾಗಿ ಎಲ್ಲಿಗೆ ಎಂದು ಕೇಳಿದಳು. ನನ್ನ ಕೊನೆಯ ಹೇಳಿಕೆ ಬರದಿಕೋ ಎಂದಾಗ ಸದಸ್ಯರು ಲಘುವಾಗಿ ತೆಗೆದುಕೊಂಡು ವೈದ್ಯರನ್ನು ಕರೆಸಿದರು. ವಯಸ್ಸಾಗಿ ಭ್ರಮೆ ಎಂದು ಭಾವಿಸಿದರು. ನಿಮ್ಮ ದೃಷ್ಟಿಯಲ್ಲಿ ನನ್ನ ಅಭಿಪ್ರಾಯ ಸರಿಯಾಗಿಲ್ಲ ಎಂದು ಬರೆದುಕೊಳ್ಳದಿದ್ದರೆ ಬೇಡ, ನಾಳೆ ಜನರೆಲ್ಲರೂ ನಿಮ್ಮನ್ನೇ ದೂಷಿಸುತ್ತಾರೆ ಎಂದು ತನ್ನ ಹೆಂಡತಿಯನ್ನು ಹತ್ತಿರ ಕರೆದು ಕೈ ಮುಗಿಯುತ್ತಾ, ನಾನು ನಿನ್ನ ಮದುವೆ ಮಾಡಿಕೊಂಡೆ, ನಿನ್ನ ಸಲಹುವುದೂ ನನ್ನ ಕರ್ತವ್ಯವಾಗಿತ್ತು. ಆದರೆ ನಾನು ಭಾರತ ಮಾತೆಯ ಸೇವೆಯಲ್ಲಿ ತೊಡಗಿದೆ. ಹೇ ನನ್ನ ವೀರಪತ್ನಿಯೇ, ನನ್ನ ಕ್ಷಮಿಸಿಬಿಡು ಎನ್ನುತ್ತಾ ಪಾದ ಮುಟ್ಟಿ ನಮಸ್ಕರಿಸುತ್ತಾ ದಿಂಬಿಗೊರಗಿ ಜೈ ಹಿಂದ್ ಎಂದು ಘೋಷಣೆ ಕೂಗಿದ. ಪ್ರಾಣಪಕ್ಷಿ ಹಾರಿ ಹೋಯಿತು. ಗೋರಕ್ಷಣೆಯ ಪ್ರಚಾರಕನಾಗಿದ್ದ ಧನಪತ್ ರಾಯನ ಸಾಕು ಮಗಳು 108 ಕನಸುಗಳೊಂದಿಗೆ ಮೆಟ್ಟಿಲೇರಿದ್ದು ಹುಚ್ಚರ ಮನೆಗೆ. ನಿಜವಾಗಿಯೂ ಹುಚ್ಚರೆ, ಆದರೆ ದೇಶಭಕ್ತಿಯರು. ಸಂಜೆ ಬರುತ್ತೇನೆ ಎಂದು ಹೊರಟ ಪತಿ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಎಷ್ಟೋ ಸಂಜೆ ಕಳೆದ ಮೇಲೆಯೇ ಹಿಂದಿರುಗುತ್ತಿದ್ದುದು. ಮನೆಯನ್ನು ಸಿಂಗರಿಸಿ ಪತಿಯ ನಿರಾಶೆಯಲ್ಲಿಯೇ ಅಂತ್ಯವಾಗುತ್ತಿತ್ತು. ಇದು ಹೆಚ್ಚು ಕಡಿಮೆ ಎಲ್ಲ ದೇಶಭಕ್ತ ಹುಚ್ಚರ ಮಡದಿಯರ ಅನಿವಾರ್ಯತೆ. ಮೊದಲು ಇದನ್ನು ಕೆಲವು ಬಾರಿ ವಿರೋಧಿಸಿದರೂ ನಂತರ ಸಾಧ್ಯವಾಗಲಿಲ್ಲ. ಹೊಸದರಲ್ಲಿಯೇ ಪತಿ ಮಾಂಡಲೆ ಜೈಲಿಗೆ ಸೇರಿದ್ದ. 1909ರ ದಿನಗಳಲ್ಲಿ ಒಂದು ದಿನ ಈಕೆಗೆ ಅನಾರೋಗ್ಯದ ಕಾರಣ ಅಜಿತ್ ಸಿಂಗ್ ಬಂಗಾ ಗ್ರಾಮಕ್ಕೆ ಕರೆದು ತಂದುಬಿಟ್ಟು ಹೊರಡಲು ಸಿದ್ಧನಾಗಿ ನಾಳಿದ್ದು ಬರುತ್ತೇನೆ ಎಂದದ್ದು 4 ದಶಕಗಳಾಯಿತು. ಆಗ ಮದುವೆಯಾಗಿ 4 ವರ್ಷವೂ ಕಳೆದಿರಲಿಲ್ಲ. ನಾಳಿದ್ದು ಬಂತು ಹೋಯಿತು, ಎಲ್ಲಿದ್ದಾರೋ ಹೇಳುವವರಿಲ್ಲ.
ಹೇಗಿದ್ದಾರೋ ಗೊತ್ತಿಲ್ಲ, ಬದುಕಿದ್ದಾರೋ ಖಚಿತವಿಲ್ಲ. ಭಗತ್ ಮತ್ತು ಜಗತ್ ಸಿಂಗರನ್ನು ನೋಡಿಕೊಳ್ಳುವುದು ತಮ್ಮ ಕೆಲಸವಾಗಿತ್ತು. ನಿತ್ಯ ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರುವುದಕ್ಕಾಗಿ ಕಾಯುವುದು, ನಿನ್ನ ಚಿಕ್ಕಪ್ಪನ ಪತ್ರ ಬಂದಿದೆ ಎಂದು ಆಶಾವಾದಿಯಾಗಿ ಪ್ರಶ್ನೆ ಕೇಳುವುದು ಸಾಮಾನ್ಯವಾಗಿತ್ತು. ಇಲ್ಲ ಎಂಬ ಮಾಮೂಲಿ ಉತ್ತರವು ಸಾಮಾನ್ಯವಾಗಿತ್ತು. ಆದರೆ ಕಣ್ಣು ತೇವವಾಗುತ್ತಿತ್ತು. 20 ವರ್ಷಗಳ ನಂತರ ಭಗತ್ ಸಿಂಗನ ಪ್ರಯತ್ನದಿಂದ ಬ್ರೆಜಿಲ್ನಲ್ಲಿರುವುದು ತಿಳಿದು ಇನ್ನು ಯಾಕೆ ಬಂದಿಲ್ಲವೆಂಬ ಚಿಗುರಿದ ಆಸೆಯ ಪತ್ರಕ್ಕೆ ಚಮತ್ಕಾರಿಕ ಉತ್ತರವಷ್ಟೇ ಬಂತು. ದೊಡ್ಡವನಾದ ಮೇಲೆ ಬ್ರಿಟಿಷರೊಂದಿಗೆ ಹೋರಾಡಿ ಚಿಕ್ಕಪ್ಪನನ್ನು ಕರೆದುಕೊಂಡು ಬರುತ್ತೇನೆ ಎಂದು ತೊದಲು ನುಡಿಯುತ್ತಿದ್ದ ಜಗತ್ ಸಿಂಗ್ 8 ವರ್ಷದಲ್ಲೇ ತೀರಿಕೊಂಡಿದ್ದು ಭಾರಿ ಮಾನಸಿಕ ಆಘಾತ ಉಂಟು ಮಾಡಿತು. ಹಾಲು ಕರೆಯುವುದು, ನೂಲು ತೆಗೆಯುವುದು, ಧಾನ್ಯ ಬೇಯಿಸುವುದು, ಮುರಿದ ಮೂಳೆಗಳನ್ನು ಜೋಡಿಸುವುದು, ಉಳುಕು, ಹೀಗೆ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸುತ್ತಾ ಹಳ್ಳಿಯಲ್ಲಿ ನಿಸ್ವಾರ್ಥ ವೈದ್ಯೆಯೂ ಆಗಿದ್ದಳು. ಕೋಮಲ ಮಾತಿನವಳಾದ ಕೌರು ವಿದ್ಯಾವಂತಳಾಗಿದ್ದು ಹಳ್ಳಿಯ ಹುಡುಗಿಯರಿಗೆ ಪಾಠ ಹೇಳಿಕೊಡುತ್ತಾ ಚಿಕ್ಕದೊಂದು ಶಾಲೆಯನ್ನು ಪ್ರಾರಂಭಿಸಿದಳು. ಕಾಯುವಿಕೆಯ ಮಧ್ಯದಲ್ಲಿ ನಿನ್ನ ಪತಿ ಇಂಗ್ಲಿಷಿನವಳನ್ನು ಮದುವೆಯಾಗಿದ್ದಾನೆ, ನೀನು ಪತಿಯ ಚಿಂತೆಯಲ್ಲೇ ಇದೆಯಾ ಎಂಬ ಊಹಾಪೋಹಗಳನ್ನು ಚುಟುಕಿಸಿದಾಗ ಆಶಾಗೋಪುರ ಬೀಳುತ್ತಿತ್ತು. ಕೆಲವೊಮ್ಮೆ ಅಜಿತ್ ಸತ್ತು ಹೋದನೆಂದು ಅಥವಾ ಆಫ್ಘಾನಿಸ್ತಾನದಲ್ಲಿ ಗುಂಡೇಟಿನಿಂದ ತೀರಿ ಹೋದ ತಾಜಾ ವರ್ತಮಾನವೊಂದು ಪತ್ರಿಕೆಯಲ್ಲಿ ಬಂದಾಗ ಕೌರಳ ವೇದನೆ ವರ್ಣಾತೀತವಾಗಿ ಸಮಾಧಾನ ಮನೆಯವರಿಗೆ ಸಾಕು ಸಾಕೆನಿಸುತ್ತಿತ್ತು. ಆದರೂ ಬದುಕಿದ್ದಾರೆ, ಬಂದೇ ಬರುತ್ತಾರೆ ಎಂಬ ನಿರಾಧಾರ ಭರವಸೆಯನ್ನು ಕೊಳ್ಳುತ್ತಲೇ ಇದ್ದಳು. ಸತತ 56 ವರ್ಷಗಳವರೆಗೆ. 1931 ಭಗತ್ನ ನೇಣಿನ ನಂತರ ಅವರು ಬರುವುದೇ ಬೇಡ, ಎಲ್ಲಿಯಾದರೂ ಸುಖವಾಗಿರಲಿ ಎಂದು ದುಃಖಿಸತೊಡಗಿದಳು. ಪ್ರಿಯ ಬರಲಿ, ತನ್ನ ದುಃಖ ನೀಗಿಸಲಿ, ಪ್ರೀತಿಯಿಂದ ಎತ್ತಿಕೊಳ್ಳಲಿ, ಕಣ್ಣುಗಳು ತಣ್ಣಗಾಗಲಿ, ದುಃಖ ದೂರವಾಗಿ ನಾನು ಆನಂದ ಪಡೆವೆ. ಇದು ಭಾರವೇ ಹೃದಯಕ್ಕೆ, ಆದರೆ ಇದೇ ಆನಂದ ಅದರಲ್ಲಿ. ಪ್ರಿಯ ಜೀವಿಯೇ ಸುಖದಿಂದಿರು, ಬರದಿದ್ದರೂ ಬೇಡ ಮನೆಗೆ. ತನ್ನ ಮಕ್ಕಳಂತೆ ಸಾಕಿದ ಜಗತ್ ಮತ್ತು ಭಗತ್ ಇಬ್ಬರೂ ಇಹಲೋಕ ತ್ಯಜಿಸಿದರು. ಸ್ವಲ್ಪವಾದರೂ ಮನಃಶಾಂತಿ ದೊರಕಿದ್ದು ಪತಿ ಹೇಳಿಕೊಟ್ಟಿದ್ದ ಗೀತೆಯ ಪಠಣದಿಂದ. ಪ್ರತಿ ರಾತ್ರಿ ಗೀತೆ ಓದದೇ ಮಲಗುತ್ತಿರಲಿಲ್ಲ. ಗೀತೆ ಓದುತ್ತಿದ್ದರೆ ತನ್ನ ಗಂಡನಿಗೆ ತಾನು ತೋರಿಸುತ್ತಿರುವ ನಿಷ್ಠೆ ಎಂಬ ನಂಬಿಕೆ ಹೊಂದಿದ ಪತಿಭಕ್ತಿಗೆ ನನ್ನ ಸಲಾಂ. ಅಂತೂ ಕಡೆಗೊಂದು ದಿನ ಆಗಮಿಸಿದ ಪತಿಯೊಂದಿಗೆ ಸಹಜೀವನ ಪ್ರಾರಂಭಿಸುವ ಉತ್ಸಾಹ ತೋರುವಷ್ಟರಲ್ಲೇ ಸ್ವಾತಂತ್ರ್ಯದ ಅರುಣೋದಯಕ್ಕೆ ಅಸ್ತಂಗತನಾದ. ಇಷ್ಟು ವರ್ಷ ಬರುವ ನಿರೀಕ್ಷೆಯಲ್ಲಿ ಒಬ್ಬಂಟಿ ಇದ್ದಾಕೆ ಈಗ ಬತ್ತಿದ ಮನಸ್ಸಿನ ಒಂಟಿ. ಯಾರಿಗಾಗಿ ಬದುಕಬೇಕು ಎಂಬ ಅರ್ಥವೇ ಉಳಿದಿರಲಿಲ್ಲ. ದೀರ್ಘ ಮಂಗುನಿಯಾಗಿ ಬಿಟ್ಟರು. 1962 ಫೆಬ್ರವರಿಯಲ್ಲಿ ಫಿರೋಜ್ಪುರದಲ್ಲಿ ದೇಹಾವಸಾನವಾಯಿತು. ಆಕೆ ಅಂತಿಮ ಇಚ್ಛೆಯಂತೆ ಭಗತ್ ಸಿಂಗನ ಸಮಾಧಿಯ ಪಕ್ಕದಲ್ಲಿ ದಹನ ಸಂಸ್ಕಾರ ನೆರವೇರಿಸಲಾಯಿತು. ಅಧಿಕಾರಕ್ಕಾಗಿ, ಹಣಕ್ಕಾಗಿ, ತಮ್ಮ ಸಂಸಾರಕ್ಕಾಗಿ ಎಂಬೆಲ್ಲ ಸ್ವಾರ್ಥಗಳಿಗಾಗಿ ಬದುಕುತ್ತಿರುವ ನಮಗೆ ಅಜಿತ್ ಸಿಂಗ್ ಆದರ್ಶದಲ್ಲೇ ಅತ್ಯುತ್ತಮ. ಅವರು ಏತಕ್ಕಾಗಿ ಬದುಕಿದ್ದರು ಎಂದು ಚಿಂತಿಸಿದರೆ ಆಶ್ಚರ್ಯವಾಗುತ್ತದೆ. ಸ್ವಾತಂತ್ರ್ಯಾನಂತರ ಅತ್ಯುತ್ತಮ ಅಧಿಕಾರ, ಪದವಿ, ಪ್ರಶಸ್ತಿ, ಪುರಸ್ಕಾರ ಎಲ್ಲವನ್ನೂ ಪಡೆಯಬಹುದಾಗಿತ್ತು. ಆದರೆ ಅದ್ಯಾವುದರ ಚಿಂತನೆಯನ್ನು ಮಾಡದ, ಇಚ್ಛಾಮರಣೆಯನ್ನು ನೆನಪಿಸಿಕೊಳ್ಳುವುದಷ್ಟೇ ಅಲ್ಲ, ಅವರ ಕೇವಲ 1% ಯೋಗ್ಯತೆಯನ್ನು ಪಡೆದರೆ ನಮ್ಮ ಜನ್ಮ ಸಾರ್ಥಕ. ಅಜಿತ್ ಸಿಂಗರಿಗೆ ನನ್ನ ಅನಂತ ಪ್ರಣಾಮಗಳು. ಹೇಳಲಾಗದ, ಹೇಳಬಾರದಂಥ ಸ್ವಾರ್ಥಗಳಿಗಾಗಿಯೇ ಬದುಕುತ್ತಿರುವ ಅನೇಕ ಹೆಣ್ಣು ಮಕ್ಕಳಿಗೆ ಮಹಾಸಾಧ್ವಿ ಅರ್ನಾಮ್ ಕೌರ್ ಯಾವ ಸೀತೆ ಸಾವಿತ್ರಿಗಿಂತೂ ಕಮ್ಮಿ ಇಲ್ಲ. ಆಕೆಯನ್ನು ನಿತ್ಯವೂ ನೆನೆಯಬೇಕು, ನೆನೆಯಲೇಬೇಕು. ನೆನೆಯದಿದ್ದರೆ